ಎಲ್ಲೋ ಒಂದು ಕಡೆ ಗಾಡಿ ನೋಡಿರ್ತೀವಿ, ಇಲ್ಲ ಶೋರೂಮಿಗೆ ಹೋಗಿರ್ತೀವಿ. ಇಂಥ ಇವೆಂಟ್ ಬಂದಾಗ ನಮ್ಗೆ ಅದ್ರ ಬಗ್ಗೆ ಇಂಟ್ರಡಕ್ಷನ್ ಮಾಡಿಕೊಡ್ತೀರಿ, ಹೇಗೆ ಏನು ಈ ಗಾಡಿ ಪರ್ಫಾರ್ಮೆನ್ಸ್ ಏನು ಅದೆಲ್ಲ ನಮ್ಗೆ ತಿಳಿಸ್ಕೊಡ್ತೀರಾ. ಅದರಿಂದ ತುಂಬ ಚೆನ್ನಾಗಿತ್ತು. ಸ್ವಲ್ಪ ನಮಗೂ ಏನೋ ಕೆಲವೊಂದು ಗೊತ್ತಿಲ್ಲದೆ ಇರೋದನ್ನ ನಿಮ್ಮ ಇವೆಂಟಿಗೆ ಬರೋದ್ರಿಂದ ತಿಳ್ಕೊಳ್ಳೋಕೆ ನಮ್ಗೆ ಅನುಕೂಲ ಆಯಿತು. ಹಾಗೆ ನಾವು ಈ ಫೀಲ್ಡಲ್ಲಿ ನಂದೊಂದು 10 to 12 ವೆಹಿಕಲ್ಸ್ಗಳಿದ್ದಾವೆ. ಟಾಟಾ ವೆಹಿಕಲ್ಸ್ ಒಂದು 7-8 ಇದಾವೆ ನನ್ನ ಹತ್ರ, ಎಲ್ಲ 32 ಫೀಟ್ ಇದೆ. ಸೊ ಈಗ ನಾನು 12ಗೆ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಇವತ್ತು ನಾವು ಟಾಟಾ ಮೋಟರ್ಸ್ ಅವರ ದೇಶ್ ಕಾ ಟ್ರಕ್ ಉತ್ಸವ್ 2.0ಗೆ ಬಂದಿದ್ದೇವೆ. ಲಾಸ್ಟ್ ಟೈಮ್ ಕೂಡ ದೇಶ್ ಕಾ ಟ್ರಕ್ ಉತ್ಸವ್ ನಮ್ಮ ಬೆಂಗಳೂರಲ್ಲಿ ಮಾಡಿದ್ರು ಆ್ಯಂಡ್ ನಾವು ಅದನ್ನು ನಮ್ಮ ಚಾನಲಲ್ಲಿ ಕವರ್ ಮಾಡಿದ್ವಿ. ಈ ದೇಶ್ ಕಾ ಟ್ರಕ್ ಉತ್ಸವ್ ಏನು ಅಂದರೆ, ಬೀಯಿಂಗ್ ದ ಪಯೋನಿಯರ್ಸ್ ಇನ್ ದ ಇಂಡಸ್ಟ್ರಿ, ಟಾಟಾ ಮೋಟರ್ಸ್ ಬಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೂಣಿಯಲ್ಲಿದ್ದಾರೆ. ಸೊ ಕಮರ್ಷಿಯಲ್ ವೆಹಿಕಲ್ಸ್ ಅಂತ ಬಂದಾಗ, ಸೊ ಅಂಥದ್ರಲ್ಲಿ ಹೊಸ ಟೆಕ್ನಾಲಜಿಗಳನ್ನ ಮತ್ತು ಅಡ್ವಾನ್ಸ್ ಮೊಬಿಲಿಟಿ ಸೊಲ್ಯೂಷನ್ಸ್ನ ಅವರ ಟ್ರಕ್ಗಳಲ್ಲಿ ತರ್ತಾನೆ ಇರ್ತಾರೆ. ಇದನ್ನೆಲ್ಲ ಶೋಕೇಸ್ ಮಾಡೋ ಮೂಲಕ ಕಸ್ಟಮರ್ಸ್ ಜೊತೆ ಯುನೀಕಾಗಿ ಒಂದು ಒಳ್ಳೆ ರೀತಿಯಲ್ಲಿ ಎಂಗೇಜ್ ಆಗಬೇಕು ಅಂತ ಈ ಒಂದು ದೇಶ್ ಕಾ ಟ್ರಕ್ ಉತ್ಸವ ಮಾಡ್ತಾ ಇದ್ದಾರೆ. ಆ್ಯಸ್ ಯೂಶುವಲ್ ಆಗಿ ಟಾಟಾ ಮೋಟರ್ಸ್ ರೆಪ್ರೆಸೆಂಟೇಟಿವ್ ಅವರು ಅವರ ಲೈನಪ್ ಆಫ್ ಟ್ರಕ್ಸ್ ಬಗ್ಗೆ, ಅದರಲ್ಲಿ ಇರುವಂತಹ ಫೀಚರ್ಸ್ ಬಗ್ಗೆ ಡೀಟೇಲ್ ಆಗಿ ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಫ್ಲೀಟ್ ಎಡ್ಜ್ನ ಯೂಸ್ ಮಾಡ್ಕೊಳ್ಳೋ ಮೂಲಕ ಯಾವ ಥರ ಫ್ಲೀಟ್ ಓನರ್ಸ್ಗಳು ಅವರ ಒಂದು ಲೈನಪ್ ಆಫ್ ಟ್ರಕ್ಸ್ಗಳನ್ನ ಕಂಪ್ಲೀಟಾಗಿ ಒಂದು ಕಂಟ್ರೋಲಿಗೆ ತೊಗೋಬೋದು. ಡ್ರೈವರ್ ಬಿಹೇವಿಯರ್ ಯಾವ ಥರ ಇದೆ, ಡ್ರೈವರ್ ಯಾವ ಥರ ಡ್ರೈವ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಯಾವ ಥರ ತಿಳ್ಕೊಬೋದು ಅನ್ನೋದನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದ್ರ ಜೊತೆಗೆ ಫರ್ಮ್ವೇರ್ ಓವರ್ ದ ಏರ್ ಅಂತ ಹೇಳ್ಬಿಟ್ಟು ಏನಿದೆ ಅದನ್ನು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಿದು ಫರ್ಮ್ವೇರ್ ಓವರ್ ದ ಏರ್, ಏನಿದು ಫ್ಲೀಟ್ ಎಡ್ಜು, ಯಾವ ಥರ ಹೆಲ್ಪ್ ಆಗುತ್ತೆ, ಆ್ಯಂಡ್ ಯಾವೆಲ್ಲ ಒಂದು ಲೈನಪ್ ಆಫ್ ಟ್ರಕ್ಸ್ನ ಶೋಕೇಸ್ ಮಾಡಿದ್ರು, ಏನೆಲ್ಲ ಒಂದು ಹೊಸ ಟೆಕ್ನಾಲಜಿಕಲ್ ಫೀಚರ್ಸ್ ಇದರಲ್ಲಿ ಬಂದಿದೆ, ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ಶಿವಕುಮಾರ್ ಅಂತ ಟಾಟಾ ಮೋಟರ್ಸ್ ಕಡೆಯಿಂದ. ಗಣೇಶ್ ಸರ್ ಅಂತ ಸ್ಪೆಷಲ್ ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ತಾವು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಸರ್ ಈ ಫೀಲ್ಡ್? ಸರ್ ನಾವು ಆ್ಯಕ್ಚುಲಿ 2007ಇಂದ ಈ ಫೀಲ್ಡಲ್ಲಿರೋದು. ನನ್ನದು ಆಲ್ಮೋಸ್ಟ್ ಈಗ 8 to 10 ವೆಹಿಕಲ್ಸ್ ಇದೆ. ಅದರಲ್ಲಿ 4 to 5 ವೆಹಿಕಲ್ಸು ಟಾಟಾ ಗಾಡಿ ಇದೆ. ಪರವಾಗಿಲ್ಲ, ಬಿಸ್ನೆಸ್ಸು ನಡೀತಾ ಇದೆ, ಸರ್ವಿಸು ಎಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಇನ್ನೊಂದು 2-3 ಮಂತಲ್ಲಿ ಇನ್ನೊಂದೆರಡು 20 ಫೀಟು 12 ಹಾಗೆ ಒಂದೆರಡು 32 ಫೀಟು ಸಿಂಗಲ್ ಆ್ಯಕ್ಚುಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಹಾಗಾಗಿ ಇನ್ನೊಂದು 2-3 ಮಂತಲ್ಲಿ ಅಟ್ಲೀಸ್ಟ್ 1-2 ವೆಹಿಕಲ್ಸು ಪ್ಲ್ಯಾನು ನಡೀತಾ ಇದೆ. ಹಾಗಾಗಿ ನೋಡೋಣ. ಏನು ಸೆಗ್ಮೆಂಟ್ ಗಾಡಿ ಓಡಿಸ್ತೀರಾ ಸರ್? ಸರ್ ನಂದು ಕೊರಿಯರು ಆ್ಯಂಡ್ ಮಾರ್ಕೆಟ್ ವೆಹಿಕಲ್ ಎರಡು ಕಡೆ ಓಡಿಸ್ತೀನಿ. ನಾನು ಕೆಲವೊಂದು ಕಂಟೈನರು ಇದೆ. ಹೌದು, ಎಲ್ಲ ಇಲ್ಲ, ಎಲ್ಲ ಕಂಟೈನರ್ ವೆಹಿಕಲ್ಲೇ ಇರೋದು. ಓಪನ್ ವೆಹಿಕಲ್ ಇಲ್ಲ ನನ್ನ ಹತ್ರ. ಹಾಗಾಗಿ ಎಲ್ಲ ಕೊರಿಯರ್ ಸರ್ವಿಸ್ ಇರೋದು ನಂದು. ಹಾಗಾಗಿ ಆಲ್ಮೋಸ್ಟು ಚೆನ್ನಾಗಿ ನಡೀತಾ ಇದೆ ಸರ್, ತೊಂದರೆ ಇಲ್ಲ. ಸರ್ ಅದು ಇವತ್ತು ಇವೆಂಟಿಗೆ ಬಂದಿದ್ರಿ ತಾವು ನಮ್ಮ ಇದ್ರ ಮೇಲೆ, ತುಂಬ ಥ್ಯಾಂಕ್ಸ್ ಅದಕ್ಕೆ. ಓಕೆ, ಇವೆಂಟು ಇಲ್ಲ, ಏಕೆ ನಾವು ಈಗ ಎಲ್ಲೋ ಒಂದು ಕಡೆ ಗಾಡಿ ನೋಡಿರ್ತೀವಿ, ಇಲ್ಲ ಶೋರೂಮಿಗೆ ಹೋಗಿರ್ತೀವಿ. ಇಂಥ ಇವೆಂಟಿಗೆ ಬಂದಾಗ ನಮ್ಗೆ ಅದ್ರ ಬಗ್ಗೆ ಇಂಟ್ರಡಕ್ಷನ್ ಮಾಡಿಕೊಡ್ತೀರಿ, ಹೇಗೆ ಏನು ಈ ಗಾಡಿ ಪರ್ಫಾರ್ಮೆನ್ಸ್ ಏನು ಅದೆಲ್ಲ ನಮ್ಗೆ ತಿಳಿಸ್ಕೊಡ್ತೀರಾ. ಅದರಿಂದ ತುಂಬ ಚೆನ್ನಾಗಿತ್ತು. ಸ್ವಲ್ಪ ನಮಗೂ ಏನೋ ಕೆಲವೊಂದು ಗೊತ್ತಿಲ್ಲದೆ ಇರೋದನ್ನ ನಿಮ್ಮ ಇವೆಂಟಿಗೆ ಬರೋದ್ರಿಂದ ತಿಳ್ಕೊಳ್ಳೋಕೆ ನಮ್ಗೆ ಅನುಕೂಲ ಆಯಿತು. ಈ ಥರ ಇವೆಂಟ್ಗಳು ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ಕರೆದು ಅದ್ರ ಬಗ್ಗೆ ಇಂಟ್ರಡ್ಯೂಸ್ ಮಾಡಿಸ್ಕೊಡಿ. ಯಾಕೆಂದರೆ ಇನ್ನು ನೀವು ಎಷ್ಟು ಜನರಿಗೆ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮದು ವೆಹಿಕಲ್ ಸೇಲ್ಸ್ ಚೆನ್ನಾಗಿರುತ್ತೆ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಹಾಯ್ ಸರ್. ಶಿವಕುಮಾರ್ ಅಂತ. ನನ್ನ ಹೆಸರು ಮಧು ಅಂತ, SM ಲಾಜಿಸ್ಟಿಕ್ಸಿಂದ ಬರ್ತಾ ಇದ್ದೀವಿ. ಸೊ ಎಷ್ಟು ವರ್ಷದಿಂದ ಫೀಲ್ಡಲ್ಲಿ? ನಾ ಈ ಫೀಲ್ಡಲ್ಲಿ 25 ವರ್ಷದಿಂದ ಇದ್ದೀವಿ. ಇದೇ ಫೀಲ್ಡಲ್ಲಿ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಗೋಲ್ಡನ್ನು ಮಾಡೋಣ ಅಂದ್ಕೊಂಡಿದ್ದೀವಿ. ಓಕೆ ರೈಟ್ ಸರ್. ಹಾಗೆ ನಾವು ಈ ಫೀಲ್ಡಲ್ಲಿ ನಂದೊಂದು 10 to 12 ವೆಹಿಕಲ್ಸ್ಗಳಿದ್ದಾವೆ. ಟಾಟಾ ವೆಹಿಕಲ್ಸ್ ಒಂದು 7-8 ಇದಾವೆ ನನ್ನ ಹತ್ರ, ಎಲ್ಲ 32 ಫೀಟ್ ಇದೆ. ಸೊ ಈಗ ನಾನು 12ಗೆ ಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಈ ನೆಕ್ಸ್ಟ್ ಈ ಅಮಾವಾಸ್ಯೆ ಕಳ್ಕೊಂಡು ಖಂಡಿತವಲ್ಲೂ ನಿಮ್ಮನ್ನ ಅಪ್ರೋಚ್ ಮಾಡ್ತೀನಿ. ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು 2 ಗಾಡಿ ಹೈಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಖಂಡಿತವಲ್ಲೂ ನಿಮ್ಮ ಗೊತ್ತಿರಲಿಲ್ಲ. ಸೊ ಇವೆಂಟಿಗೆ ಬಂದಾಗ ನಿಮ್ಮ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಏನೇನಿದೆ ನಿಮ್ಮ ಫೆಸಿಲಿಟೀಸ್ಗಳು ಅದೆಲ್ಲ ತಿಳ್ಕೊಂಡಿದ್ದೀನಿ. ತುಂಬ ನಮ್ಗೆ ಅರ್ಥ ಆಗಿದೆ. ಸೊ ಹಾಗಾಗಿ ನಮಗೆ ಲೈಕ್ ಆಗ್ತಾ ಇದೆ. ಸೊ ಹಾಗಾಗಿ 12ಗೆ ನಾನು ನೆಕ್ಸ್ಟ್ ಮಂತಲ್ಲಿ ಅಪ್ರೋಚ್ ಮಾಡ್ತೀನಿ. ಖಂಡಿತ ಸರ್. ಓಕೆ.
ಫಸ್ಟ್ ನೋಡ್ತಿರುವಂತಹ ಟ್ರಕ್ ಬಂದ್ಬಿಟ್ಟು ಟಾಟಾ ಸಿಗ್ಮಾ 1923.k ಅಂತ ಹೇಳ್ಬಿಟ್ಟು ಇದರ ಗ್ರಾಸ್ ವೇಟ್ ಬಂದ್ಬಿಟ್ಟು 18,500 kg ಬರುತ್ತೆ. ನೋಡ್ತಿರ್ಬೋದು ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು 3 ಪೀಸ್ ಮೆಟಾಲಿಕ್ ಬಂಪರ್ ಬರುತ್ತೆ, ಸ್ಪ್ಲಿಟ್ ಬಂಪರ್ ಇದು. ಸೊ ಯಾವ ಥರ ಬೇಕಾದರೂ ಅಕಸ್ಮಾತ್ ಏನಾದರೂ ಒಂದು ಬಂಪರ್ ಇಂಪ್ಯಾಕ್ಟ್ ಆಯಿತು ಅಂದರೆ ಅದನ್ನು ಮಾತ್ರ ಚೇಂಜ್ ಮಾಡ್ಕೋಬೋದು. ಸೊ 1923.k ಅಂತ ಹೇಳ್ಬಿಟ್ಟು ಬ್ಯಾಡ್ಜಿಂಗ್ ನೋಡ್ಬೋದು. ಸೊ ಇವಾಗ ನೀವು ಕ್ಯಾಬಿನ್ ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ಮಾಡ್ರನ್ ಕ್ಯಾಬಿನ್ ಬರುತ್ತೆ. ಸ್ಟೇರಿಂಗ್ ಕೂಡ ನಿಮ್ಗೆ ಅಷ್ಟೇ ಒಂದು ಬ್ಯೂಟಿಫುಲ್ ಆಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ಡ್ಯೂಯಲ್ ಮೋಡ್ ಒಂದು ಫ್ಯೂಯಲ್ ಎಕಾನಮಿ ಸ್ವಿಚ್ ಕೂಡ ಇದೆ, ಲೈಟ್ ಆ್ಯಂಡ್ ಹೆವಿ ಅಂತ ಹೇಳ್ಬಿಟ್ಟು. ಇದರಿಂದಾಗಿ ಖಾಲಿ ಹೋಗಬೇಕಾದ್ರೆ ನೀವು ಅದನ್ನು ಸ್ವಿಚ್ ಮಾಡೋ ಮೂಲಕ ನೀವು ಫ್ಯೂಯಲ್ ಎಕಾನಮಿನ ಸೇವ್ ಮಾಡ್ಬೋದು. ಟಾರ್ಕ್ ಡೆಲಿವರಿ ಕಮ್ಮಿ ಇರುತ್ತೆ. ಹಾಗೆ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೀಟಿಂಗ್ ಕಂಫರ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಗಾಡೀಲಿ. ವೆರಿ ಬ್ಯೂಟಿಫುಲ್ ವೆಹಿಕಲ್ಲು. ಅದೇ ಥರ ಲೋ ರೆಸಿಸ್ಟೆನ್ಸ್ ಟೈರ್ಸ್ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಗಾಡಿಲೂ ಲೋ ರೆಸಿಸ್ಟೆನ್ಸ್ ಟೈರ್ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಟೈರ್ಸು ಅಷ್ಟು ಈಸಿಯಾಗಿ ಹಾಳಾಗಲ್ಲ. ನೋಡ್ತಿರ್ಬೋದು ಈ ಥರ ಬರುತ್ತೆ. ಹಾಗೆ ನಿಮಗೆ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಮ್ಯಾಂಡೇಟ್ರಿ ಆಗಿ ಎಲ್ಲ ವೆಹಿಕಲಲ್ಲೂ ಬರುವಂಥದ್ದು. ಸೊ ನೆಕ್ಸ್ಟ್ ವೆಹಿಕಲ್ ನೋಡ್ಬೋದು. ಸೊ ಇವಾಗ ನೆಕ್ಸ್ಟ್ ನೋಡ್ತಿರೋವಂಥದ್ದು ಆಲ್ ನ್ಯೂ LPT 1916. ಇದರಲ್ಲಿ 3.3 ಲೀಟರ್ LNG ಇಂಜಿನ್ ಬರುತ್ತೆ. ಇದು ಒಳ್ಳೆ ಫ್ಯೂಯಲ್ ಎಕಾನಮಿ ಕೂಡ ಕೊಡುವಂಥದ್ದು. ಸೊ 118 ಕಿಲೋವ್ಯಾಟ್ ಪವರ್ನ ಜನ್ರೇಟ್ ಮಾಡುತ್ತೆ. ಸೊ 13,200 kg ಪೇಲೋಡ್ ಇದೆ. ಒಳ್ಳೆ ಪೇಲೋಡು. ಸೊ ಪೇಲೋಡ್ ಜಾಸ್ತಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಕಮ್ಮಿ ಇರುತ್ತೆ. ಆ್ಯಂಡ್ ಮೈಲೇಜ್ ಕೂಡ ಜಾಸ್ತಿ ಇರೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಪ್ರಾಫಿಟ್ ನೋಡ್ಬೋದು. ಫ್ಲೀಟ್ ಎಡ್ಜ್ ಎಲ್ಲದರಲ್ಲೂ ಇದ್ದೇ ಇದೆ. ನೋಡ್ತಿರ್ಬೋದು ಇದರ ಕ್ಯಾಬಿನ್ನು. ಸೊ ಇದರಲ್ಲಿ ವಾಕ್ ಥ್ರೂ ಕ್ಯಾಬಿನ್ ಬರುವಂಥದ್ದು. ಸೊ ಹಾಗಾಗಿ D+2 ಡ್ರೈವರ್ ಪ್ಲಸ್ ಇಬ್ಬರು, ಓಕೆನಾ. ಸೊ ಇಬ್ಬರು ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಸೊ ವಾಕ್ ಥ್ರೂ ಕ್ಯಾಬಿನ್ ಇರೋದ್ರಿಂದ ಆಕ್ಸೆಸಿಬಿಲಿಟಿ ಈಸಿ ಇರುತ್ತೆ. ಟ್ರಾಫಿಕಲ್ಲಿ ಪಾರ್ಕ್ ಮಾಡಿದ್ರು ಕೂಡ ಆ ಕಡೆಯಿಂದ ಬೇಕಾದ್ರೆ ಈ ಕಡೆಗೆ ಮೂವ್ ಆಗ್ಬೋದು. ಗಿಯರ್ ಶಿಫ್ಟ್ ಅಡ್ವೈಸರ್ ಬರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಡ್ಯೂಯಲ್ ಮೋಡ್ ಫ್ಯೂಯಲ್ ಎಕಾನಮಿ ಸ್ವಿಚ್ ಬರುತ್ತೆ, ಲೈಟ್ ಆ್ಯಂಡ್ ಹೆವಿ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು ಬ್ಯೂಟಿಫುಲ್ಲು. ಇದರಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರುವಂಥದ್ದು. ಆ್ಯಂಡ್ ಫರ್ಮ್ವೇರ್ ಓವರ್ ದ ಏರ್ ಫೋಟಾ ಅಂತ ಏನಿದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಬೇಸಿಕಲಿ ಸೊ ಎಲ್ಲೇ ಇದ್ರೂ ನೀವು ಗಾಡಿ ಒಂದ್ಸಲಿ ತೊಗೊಂಡು ಹೋದ್ಮೇಲೆ ಅಪ್ಡೇಟ್ ಬಿಟ್ಟರು ಅಂತ ಹೇಳಿದ್ರೆ ನೀವು ಶೋರೂಮ್ಗೆ ಹೋಗಿ ಮಾಡಿಸ್ಬೇಕು ಅಂತ ಏನಿಲ್ಲ. ಓವರ್ ದ ಏರೇ ಕಂಪ್ಲೀಟ್ ಅಪ್ಡೇಟ್ ಆಗುವಂಥದ್ದು, ಸಾಫ್ಟ್ವೇರ್ ಅಪ್ಡೇಟು. ಸೊ ಇದೊಂದು ಲೇಟೆಸ್ಟ್ ಟೆಕ್ನಾಲಜಿ. ಸೊ ಎಲ್ಲ ಥರ ಫೀಚರ್ಸ್ ಇದೆ. ಮೋರ್ ಪೇಲೋಡು, ಮೋರ್ ಮೈಲೇಜು, ಅದರಿಂದಾಗಿ ಲೋ ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ಪು. ಸೊ LPT 1916 ನೋಡಿದ್ದೀರಾ. ನೆಕ್ಸ್ಟ್ LPT 1212 ನೋಡ್ತಾ ಇದ್ದೀರಾ. ಇದರಲ್ಲೂ ಕೂಡ ವಾಕ್ ಥ್ರೂ ಕ್ಯಾಬಿನ್ ಬರುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ LPTಲಿ ಆಲ್ಮೋಸ್ಟ್ ವಾಕ್ ಥ್ರೂ ಕ್ಯಾಬಿನ್ ಬರುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಯಾವ ಥರ ಎಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳೋದಾದರೆ ಇದರಲ್ಲಿ ಪ್ರೂವನ್ ಗೇರ್ ಬಾಕ್ಸ್ ಬರುತ್ತೆ ವಿತ್ ಕೇಬಲ್ ಶಿಫ್ಟ್ ಮೆಕ್ಯಾನಿಸಮ್. ಆ್ಯಂಡ್ ಇದರಲ್ಲೂ ಕೂಡ ಲೋ ರೆಸಿಸ್ಟೆನ್ಸ್ CRR ಟೈರ್ಸ್ ಕೊಟ್ಟಿದ್ದಾರೆ. ಇದರಿಂದಾಗಿ ಹೈಯರ್ ಮೈಲೇಜ್ ಕೂಡ ಬರುವಂಥದ್ದು. ನೋಡ್ತಿರ್ಬೋದು ಗೇರ್ ಶಿಫ್ಟ್ ಅಡ್ವೈಸರ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆ್ಯಂಡ್ ಡ್ಯೂಯಲ್ ಮೋಡ್ ಫ್ಯೂಯಲ್ ಎಕಾನಮಿ ಸ್ವಿಚ್ ಇದರಲ್ಲೂ ಕೂಡ ಬರುವಂಥದ್ದು. ನೋಡ್ತಿರ್ಬೋದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಈ ಥರ ಬರುತ್ತೆ ವಿತ್ ಸೆಂಟರ್ MID ಕೂಡ ಬರುತ್ತೆ. ವಾಕ್ ಥ್ರೂ ಕ್ಯಾಬಿನ್ನು, ಸೀಟ್ ಕೂಡ ಕಂಫರ್ಟ್ ಇದೆ. D+2 ಇದು. ಕೆಳಗಡೆ ಹೇಳಿದ್ರೆ ನೋಡ್ತಿರ್ಬೋದು CRR ಟೈರ್ಸು. ಡೆಕ್ ನೋಡ್ಬೋದು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. 7,500 kg ಪೇಲೋಡ್ ಬರುತ್ತೆ. ಒಳ್ಳೆ ಪೇಲೋಡ್ ಕೆಪಾಸಿಟಿ. ನೆಕ್ಸ್ಟ್ ಟಾಟಾ ಅಲ್ಟ್ರಾ T.7 ನೋಡ್ತಾ ಇದ್ದೀರಾ. ಸೊ ಇದರಲ್ಲೂ ಕೂಡ ವಾಕ್ ಥ್ರೂ ಕ್ಯಾಬಿನ್ ಬರುತ್ತೆ. ಅಲ್ಟ್ರಾ ವಾಕ್ ಥ್ರೂ ಕ್ಯಾಬಿನ್ ಬರುತ್ತೆ. 3 ಪೀಸ್ ಮೆಟಾಲಿಕ್ ಬಂಪರ್ ಕೊಟ್ಟಿದ್ದಾರೆ ವಿತ್ ಫಾಗ್ ಲ್ಯಾಂಪ್ ಹೌಸಿಂಗು. ಆ್ಯಂಡ್ ಒಳ್ಳೆ ಇಂಜಿನ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕೂಡ BS6 Phase 2 RD ನಾರ್ಮ್ಸ್ನ ಪಾಸ್ ಆಗಿರುವಂತಹ ಇಂಜಿನು. TACIC ಇಂಜಿನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಒಳಗಡೆ ನೋಡ್ಬೋದು. ಇವಾಗ ಒಳಗಡೆ ತೋರಿಸ್ತಾ ಹೋಗ್ತೀನಿ. ಫ್ಲೀಟ್ ಎಡ್ಜ್ ಕೂಡ ಇದಕ್ಕೆ ಎಲ್ಲದಕ್ಕೂ ಬರುವಂಥದ್ದು. ಸೊ ಇಂಟೀರಿಯರ್ ಅಂತ ಬಂದಾಗ ಇದರಲ್ಲೂ ಕೂಡ ವಾಕ್ ಥ್ರೂ ಕ್ಯಾಬಿನ್ನು ಆಲ್ರೆಡಿ ಹೇಳಿರೋ ಹಾಗೆ. ಕ್ರೂಸ್ ಕಂಟ್ರೋಲ್ ಬರುತ್ತೆ, ಗೇರ್ ಶಿಫ್ಟ್ ಅಡ್ವೈಸರ್ ಬರುತ್ತೆ. ಸೊ ಗೇರ್ ಲಿವರ್ನ ಎಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ನೋಡ್ಬೋದು. ಸೊ ಒಳ್ಳೆ ನಿಮಗೆ ಕ್ರೂಸ್ ಕಂಟ್ರೋಲ್ ಕೂಡ ಬರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೊ ಫರ್ಮ್ವೇರ್ ಓವರ್ ದ ಏರ್ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ. ಸೊ ನೀವು ಗಾಡಿ ಒಂದ್ಸಲಿ ಶೋರೂಮಿಂದ ಆಚೆ ತೊಗೊಂಬಂದ್ಮೇಲೆ ತಿರುಗಿ ಮತ್ತೆ ಅಪ್ಡೇಟ್ಗೆ ಶೋರೂಮ್ಗೆ ಹೋಗಬೇಕು ಅಂತೇನಿಲ್ಲ. ಓವರ್ ದ ಏರನ್ನೇ ಕಂಪ್ಲೀಟ್ ಅಪ್ಡೇಟ್ ಆಗುವಂಥದ್ದು. ಯೂನಿಟೈಸ್ಡ್ ಲೂಬ್ರಿಕೇಟೆಡ್ ವೀಲ್ ಬೇರಿಂಗ್ ಬರುತ್ತೆ. ಸೊ ಇದರಿಂದಾಗಿ ನೀವು ಮಲ್ಟಿಪಲ್ ಟೈಮ್ಸು ವೀಲ್ ಬೇರಿಂಗ್ ಆಯಿಲ್ನ ಚೇಂಜ್ ಮಾಡಬೇಕು ಆ ಥರ ಏನಿಲ್ಲ, ಓಕೆನಾ. ಸೊ ಇದರಲ್ಲೂ ಕೂಡ ಡ್ಯೂಯಲ್ ಮೋಡ್ ಫ್ಯೂಯಲ್ ಎಕಾನಮಿ ಸ್ವಿಚ್ ಕೊಟ್ಟಿದ್ದಾರೆ. ಫ್ಲೀಟ್ ಎಡ್ಜ್ ಅಂತ ಹೇಳಿ ಎಲ್ಲ ಕಡೆ ಬ್ಯಾಡ್ಜಿಂಗ್ ನೋಡ್ಬೋದು ನೀವು.
ಸೊ ಇನ್ನು ಈ ಗಾಡಿ ಯಾರಿಗೂ ಗೊತ್ತಿಲ್ಲ ಹೇಳಿ, ಟಾಟಾ 407 ಗೋಲ್ಡ್ ನೋಡ್ತಾ ಇದ್ದೀರಾ. ಗೇರ್ ಶಿಫ್ಟ್ ಅಡ್ವೈಸರ್ ಇದರಲ್ಲೂ ಬರುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಗೇಟ್ವೇ ಡೊಮೈನ್ ಕಂಟ್ರೋಲರ್ ಯೂನಿಟ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಹೊಸದಾಗಿ. ಆ್ಯಂಡ್ ಫರ್ಮ್ವೇರ್ ಓವರ್ ದ ಏರ್ ಬರುತ್ತೆ. ಆಲ್ರೆಡಿ ನೋಡಿರೋ ಹಾಗೆ ಲೋ CRR ರೇಡಿಯಲ್ ಟೈರ್ಸ್ ಬರುತ್ತೆ. ಸೊ ಫ್ಲೀಟ್ ಎಡ್ಜ್ ಅಂತ ನೋಡ್ತಾ ಇದ್ದೀರಲ್ಲ, ಫ್ಲೀಟ್ ಎಡ್ಜ್ ಅಂದರೆ ಏನಂತ ಹೇಳಿದ್ರೆ ಇದು ಒಂದು ಕನೆಕ್ಟೆಡ್ ಫೀಚರು. ನಿಮ್ಮೆಲ್ಲ ಗಾಡಿಲೂ GPS ಇರುತ್ತೆ, ಜಿಯೋ ಫೆನ್ಸಿಂಗ್ ಎಲ್ಲ ಮ್ಯಾನೇಜ್ ಮಾಡ್ಬೋದು. ಎಷ್ಟು ಒಂದು ಯಾವುದೊಂದು ಟ್ರಿಪ್ ಮಾಡ್ತಾ ಇದೆ, ಟ್ರಿಪ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಮಾಡ್ಬೋದು. ಒಟ್ಟು ಕಂಪ್ಲೀಟ್ ಫ್ಲೀಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀನಿ. ಚಾರ್ಜಿಂಗ್ ವೈರ್ ಕೂಡ ಕನೆಕ್ಟ್ ಮಾಡಿದ್ದಾರೆ, ಚಾರ್ಜಿಂಗ್ ಪೋರ್ಟ್ ಕೂಡ ಬರುತ್ತೆ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡ್ಬೋದು ವಿತ್ MID ಸ್ಕ್ರೀನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ಕ್ಯಾಬಿನ್ ಬರುತ್ತೆ, ಇದರಲ್ಲೂ ಕೂಡ ವಾಕ್ಥ್ರೂ ಕ್ಯಾಬಿನ್ ಬರುವಂಥದ್ದು ನೋಡ್ತಿರ್ಬೋದು. ಡೆಕ್ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. 407 ಬಂದ್ಬಿಟ್ಟು ಎಲ್ರಿಗೂ ಚಿರಪರಿಚಿತ, ಎಲ್ರಿಗೂ ಗೊತ್ತಿರುವಂತಹ ಒಂದು ವೆಹಿಕಲ್ನೇ. ಸೊ ಹಾಗಾಗಿ ಜಾಸ್ತಿ ಹೇಳಕ್ಕೆ ಹೋಗಲ್ಲ ನಾನು. ಸೊ ಇದಿಷ್ಟು ಬಂದ್ಬಿಟ್ಟು ದೇಶ್ ಕಾ ಟ್ರಕ್ ಉತ್ಸವ್ ಟಾಟಾ 2.0 ಆಗಿತ್ತು. ತುಂಬಾ ಖುಷಿ ಆಯಿತು. ಕಸ್ಟಮರ್ನೆಲ್ಲ ಈ ಥರ ಕರೆದು ಒಂದು ಕಡೆ ಅವ್ರಿಗೆ ಅವರ ಒಂದು ಟ್ರಕ್ಗಳ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ, ಏನು ಇನೋವೇಷನ್ಸ್ ಇದೆ ಅದನ್ನೆಲ್ಲ ಹೇಳ್ತಾ, ಜೊತೆಗೆ ಏನು ಫೀಡ್ಬ್ಯಾಕ್ ಇದೆ ಕಸ್ಟಮರಿಂದ ಅದನ್ನು ತಿಳ್ಕೊಳ್ತಾ, ಸೊ ಎಲ್ಲ ಒಂದು ಕಸ್ಟಮರ್ಸ್ನ ಜೊತೆಗೆ ಸೇರೋ ಥರ ಮಾಡ್ತಾ, ಒಂದು ಕಮ್ಯುನಿಟಿ ಬಿಲ್ಡ್ ಮಾಡ್ತಾ, ಈ ಥರ ಒಂದು ಇವೆಂಟ್ ಮಾಡಿರೋದು ನಿಜವಾಗ್ಲೂ ಖುಷಿ ಕೊಡುತ್ತೆ. ಇನ್ನಷ್ಟು ಸಾಕಷ್ಟು ಇವೆಂಟ್ಗಳನ್ನ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅವರು ಮಾಡಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.